ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ. ಇವಾಗಷ್ಟೇ ತಮ್ಮನೇಲಿ ನೋಡೋ ಗೊತ್ತಾಗುತ್ತೆ ಇದ್ರಲ್ಲಿ ಯಾವ್ದ್ರ ಬಗ್ಗೆ ಮಾತಾಡಕ್ಕೆ ಬಂದಿನದೊಂದು. ಇವಾಗಷ್ಟೇ ಬಂತಂದ್ರೆ ಬಿಗ್ ಬಾಸ್ ಕಡೆಯಿಂದ ಲೈವ್ ಅಪ್ಡೇಟ್ಸ್ ಕೊಡ್ತಾ ಇದೀನಿ. ಇದರ ಬಂತಂದ್ರೆ ಅಂದ್ರೆ ಬಿಗ್ ಬಾಸ್ ಕಡೆಯಿಂದ ಗೆಸ್ಟ್ಗಳು ಬಂದಿರ ಅಂತ ಹೇಳ್ಬೋದು. ಅದರಲ್ಲಿ ಬಂತಂದ್ರೆ ಯಾವ ಸೀರಿಯಲ್ ಬಗ್ಗೆ ಪ್ರಮೋಷನ್ ಮಾಡ್ಕೊಂಡಿರ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರಲ್ಲಿ ನೋಡಿ, ಇದರಲ್ಲಿ ಮೊದಲನೇದಾಗಿ ಬಂತಂದ್ರೆ ರಾಣಿ ಅನ್ನೋದೊಂದು ಹೊಸ ಧಾರಾವಾಹಿ ಸ್ಟಾರ್ಟ್ ಆಗ್ತಿದೆ. ಅದರ ಪ್ರಮೋಷನ್ಗೆ ಒಂದು ಅದಕ್ಕೋಸ್ಕರ ಗೆಸ್ಟ್ಗಳು ಬಂದಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ. ಒಟ್ಟಾರೆ ಬಂತಂದ್ರೆ ಈ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಅಂದ್ರೆ ಗಿಲ್ಲಿನ ಮಕ್ಕ ಮಾಡೋಕ್ಕೋಸ್ಕರ ಒಂಥರ ಕೌಂಟರ್ ಕೊಡ್ತಾರಲ್ಲ ಇದರಲ್ಲಿ. ಅದರಲ್ಲಿ ಮಧ್ಯೆ ಬಂದು ಒಂಥರ ಗಿಲ್ಲಿ ನಟಂಗೆ ಚೀಪ್ ಮಾಡೋಕ್ಕೋಸ್ಕರ ಧನವರು ಅಡ್ಡ ಆಗ್ತಾರೆ ಅಂತ ಹೇಳ್ಬೋದು ಇದರಲ್ಲಿ. ಅದೇ ರೀತಿ ಗಿಲ್ಲಿ ಅವರು ಅಂದ್ರೆ ಅವ್ರಿಗೆ ಅಪೋಸಿಟ್ ಆಗಿ ಯಾವ ರೀತಿ ಕೌಂಟರ್ ಕೊಡ್ತಾರೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ. ಧನುಷ್ ಅವರು ಇದನ್ನ ಇಲ್ಲಿ ಗಿಲ್ಲಿ ನಟಂಗೆ ಯಾವ ರೀತಿ ಪೋಟ್ರೆ ಮಾಡಿದ್ರು ಅಂತ ಯಾವ ರೀತಿ ಕೌಂಟರ್ ಕೊಟ್ಟರು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರು ಹೊಸಬ್ರು ಒಂದು ಚಾನಲ್ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಅಂತ ಆಲ್ ಅಂತ ಕೊಡಿ. ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ನಿಮ್ಗೊಂದು ಲೈಕ್ ಮಾಡಿ, ಮತ್ತೆ ಫ್ರೆಂಡ್ಸ್ಗಳು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತು ಲೈವ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ. ನಿಮಗೂ ಕೂಡ ಗೊತ್ತಿದ್ದಂಗೆ ಇದರಲ್ಲಿ ರಾಣಿ ಸೀರಿಯಲ್ಗೋಸ್ಕರ ಪ್ರಮೋಷನ್ ಬಂದಿದ್ರಲ್ಲ, ಅದರಲ್ಲಿ ಚಿಕ್ಕ ಹುಡುಗಿ ಮತ್ತು ಅವ್ರ ಅಮ್ಮ ಒಂದು ರಾಣಿ ಸೀರಿಯಲ್ ಬಗ್ಗೆ ಸ್ವಲ್ಪ ಪ್ರಮೋಷನ್ ಮಾಡಕ್ ಬಂದಿದ್ದಾರಲ್ಲ ಬಿಗ್ ಬಾಸ್ ಮನೆಗೆ. ಚಿಕ್ಕ ಹುಡುಗಿ ಪಕ್ಕ ಹೋಗಿ ರಕ್ಷಿತಾ ಮತ್ತೆ ಧನು ಅವ್ರನ್ನು ನಿಲ್ಸಕಂತ ಹೇಳ್ತಾರಲ್ಲ. ಅದ್ರಲ್ಲಿ ಯಾವ ರೀತಿ ಅಂದ್ರೆ ಇದರಲ್ಲಿ ಗಿಲ್ಲಿ ಅವ್ರು ಒಂದು ಯಾವ ರೀತಿ ಕೌಂಟರ್ ಕೊಡ್ತಾರೆ ಅಂತ ಹೇಳಿದಾರೆ. ಇವಾಗೇನೋ ನೀ ಅವಳಷ್ಟಕ್ಕಿಂತ ಸ್ವಲ್ಪ ಕುಳ್ಳಿ ಇದೆ ಅಷ್ಟೇ, ರಕ್ಷಿತಕಿನ ಸ್ವಲ್ಪ ಕುಳ್ಳಿ ಇರ್ತಾಳೆ ಅಂತಂದು ಅಂದ್ರೆ ಆ ಹುಡುಗಿ ಚಿಕ್ಕ ಹುಡುಗಿ ಇರ್ತಾಳೆ. ಅದಕ್ಕೆ ಇನ್ನೊಂದಿಷ್ಟು ದಿನ ಆದ್ಮೇಲೆ ನಿನ್ನ ಪ್ಲೇಸಿಗೆ ಇವ್ರು ರಕ್ಷಿತ ರಿಪ್ಲೇಸ್ಮೆಂಟ್ ಆಗ್ತಾರೆ ಅಂತ ಗಿಲ್ ನಟವರು ಒಂದು ಕೌಂಟರ್ ಕೊಡ್ತಾರೆ ಅಂತ ಹೇಳ್ಬೋದು. ಅದಕ್ಕೆ ಇವ್ರು ಧನು ಅವ್ರು ಯಾವ ರೀತಿ ಕೌಂಟರ್ ಕೊಡ್ತಾರೆ ಅಂತ ಹೇಳಿದಾರೆ. ಇದು ಒಂಥರ ಏನೋ ಗಿಲ್ ನಟಗೆ ಏನೋ ಕೊಟ್ಟು ಮಕ್ಕರ್ ಮಾಡೋಕ್ಕೋಸ್ಕರ ಟ್ರೈ ಮಾಡಿದ್ರೆ ಅಂತ ಹೇಳ್ಬೋದು ಈ ಎಪಿಸೋಡ್ ಮಾತ್ರ. ಅದಕ್ಕೆ ಆ ಚಿಕ್ಕ ಹುಡುಗಿ ಹೇಳ್ತಾಳೆ, ಇಲ್ಲ ಇಲ್ಲ ನಾನು ಈ ಇದರಲ್ಲಿ ಮಾತ್ರ ಫಿಕ್ಸು, ಯಾರೇ ಬಂದ್ರು ಇದು ಬಿಟ್ಕೊಡಲ್ಲ ಅಂತ ಒಂಥರ ಅವ್ರಿಗೆ ಟಕ್ಕರ್ ಕೊಡ್ತಾರೆ ಅಂತ ಹೇಳ್ಬೋದು ಚಿಕ್ಕ ಹುಡುಗಿ ಗಿಲ್ ನಟಂಗೆ ಒಂದು. ಅದಕ್ಕೆ ಗಿಲ್ಲಿ ನಟ ಅವ್ರು ಹೇಳ್ತಾರೆ, ಓಹೋ ಫಿಕ್ಸು, ಒಂದು ಏನ್ ಕಾನ್ಫಿಡೆನ್ಸ್ ಅಪ್ಪ ಈ ಹುಡುಗಿ ಅಂತಂದ್ರೆ ಕೌಂಟರ್ ಕೊಡ್ತಾರೆ ಅಂತ ಹೇಳ್ಬೋದು ಗಿಲ್ಲಿ ನಟ ಇದ್ರು. ಅದರಲ್ಲಿ ಒಂದು ಅವ್ರ ಅಮ್ಮ ಹೇಳ್ತಾರೆ, ನನ್ನ ಮಗಳು ಇಂಡಿಪೆಂಡೆಂಟ್ ಆಗಿ ಬದುಕ್ತಾರೆ, ಸಕ್ಕ ಸ್ಟ್ರಾಂಗ್ ಇದ್ದಾಳೆ ಅಂತ ಅದ್ರ ಬಗ್ಗೆ ಅವಳ ಬಗ್ಗೆ ಸ್ವಲ್ಪ ಸಪೋರ್ಟಿವ್ ಮಾತಾಡ್ತಾರೆ ಅಂತ ಹೇಳ್ಬೋದು ಅವ್ರಮ್ಮ. ಅದಾದ ಬಂತಂದ್ರೆ ಗಿಲ್ ನಟ ಅವ್ರು ಹೇಳ್ತಾರೆ ರಕ್ಷಿತನ್ ಬಗ್ಗೆ ಏನಂದ್ರೆ ಅವ್ರ ಅಕ್ಕನ ಕ್ಯಾರೆಕ್ಟರ್ ಅಥವಾ ತಂಗಿ ಕ್ಯಾರೆಕ್ಟರ್ ಮಾಡ್ತಾರೆ ಬಿಡಿ, ಅಂದ್ರೆ ಇಬ್ರು ಒಂದೇ ಸೀಟಲ್ಲಿ ಇದಾರಲ್ಲ ಅದಕ್ಕೋಸ್ಕರ ಒಂದು ಏನೋ ಡೈಲಾಗ್ ಹೊಡೋದು ಅಂತ ಹೇಳ್ಬೋದು ಗಿಲ್ ನಟ ಅವ್ರ ಇದರಲ್ಲಿ. ಅದರಲ್ಲಿ ಬಂತು ಅಂದ್ರೆ ಆ ಚಿಕ್ಕ ಹುಡುಗಿ ಮಾತ್ರ ಗಿಲ್ ನಟಂಗೆ ಕೌಂಟರ್ ಕೊಡ್ತಾರೆ ಅಂತ ಹೇಳ್ಬೋದು. ಯಾವ ರೀತಿ ಅಂತ ಹೇಳಿದಾರೆ, ಅದರಲ್ಲಿ ಏನಂದ್ರೆ ಕಾವ್ಯಂಗೆ ಎಷ್ಟು ರೀತಿ ಕಾಟ ಕೊಡ್ತಾನೆ, ಮತ್ತೆ ಯಾವ ರೀತಿ ಅಂದ್ರೆ ಕೀಟ್ಲೆ ಕೊಡ್ತಾನೆ, ಅದನ್ನ ಎಷ್ಟು ರೀತಿ ತಡ್ಕೊಂಡಿದ್ದಾಳೆ ಇವಳು ಅಂತ ಒಂದು ಒಂದು ಏನಂದ್ರೆ ಅವ್ರ ಗಿಲ್ ನಟ ಒಂದರ ಕಾಮಿಡಿ ರೀತಿನ ಹೇಳ್ತಾರೆ ಅಂತ ಹೇಳ್ಬೋದು ಇಲ್ಲಿ ಕೌಂಟರ್ ಕೊಡೋದು ಆ ಹುಡುಗಿ. ಅದಕ್ಕೆ ಆ ಹುಡುಗಿ ಹೇಳ್ತಾಳೆ, ನಿಮ್ಗೆ ಆದ ರೀತಿ ಏನೋ ಕ್ಯಾರೆಕ್ಟರ್ ಬೇಕಾದ್ರೆ ನಮ್ಗೆ ಒಂದು ತಾತನ ಕ್ಯಾರೆಕ್ಟರ್ ಬೇಕಾಗಿದೆ, ಅದನ್ನ ತಾತನ ಕ್ಯಾರೆಕ್ಟರ್ ಕೊಡ್ಸಕ್ಕೆ ಹೇಳ್ತೀನಿ ತೋಳಿ ನಮ್ಮ ಮ್ಯಾಮ್ಗೆ ಹೇಳಿ ಅಂತಂದು ಅವಳು ಹುಡುಗಿ ಹೇಳ್ತಾಳೆ ಅಂತ ಹೇಳ್ಬೋದು. ಅದಕ್ಕೆ ಗಿಲ್ ನಟ ಅವ್ರು ಏನು ರಿಯಾಕ್ಷನ್ ಕೊಡ್ತಾ ಅಂತ ಹೇಳಿದ್ರೆ, ಹೌದಾ ಹಾಗಾದ್ರೆ ಮಾಡೋಣ ಬಿಡು, ಹಾಗಾದ್ರೆ ನೀವು ಹೊರಗಡೆ ಹೋದ್ಮೇಲೆ ತಪ್ಪೇ ಈ ಮಾತನ್ನ ನೆನ್ಪಿಟ್ಕೊ ಅಂತ ಸ್ವಲ್ಪ ಕಾಮಿಡಿ ರೀತಿಯಲ್ಲಿ ಹೇಳ್ತಾರೆ ಅಂತ ಹೇಳ್ಬೋದು ಗಿಲ್ ನಟ ಇವರು. ಅದರಲ್ಲಿ ಬಂತಾನೆ ಎಲ್ಲ ವಿಡಿಯೋಗಳು ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲಿ ಯಾವ ಧನವರು ಯಾವ ರೀತಿ ಆಟ ಆಡ್ತಿದ್ದಾರೆ ಮತ್ತೆ ಅವ್ರ ವ್ಯಕ್ತಿತ್ವ ಹೇಗಿದೆ ಅಂತಂದು ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಆದ್ರೂ ಕೂಡ ಗಿಲ್ ನಟ ಅವ್ರನ್ನ ನೋಡ್ಕೊಂಡು ಯಾಕೆ ಈ ತರ ಉರ್ಕೊಂತಿದಾರೆ ಒಂದು ಗೊತ್ತಾಗ್ತಿಲ್ಲ. ಒಂಥರ ನೋಡಿದಾರೆ ಏನಂದ್ರೆ ಗಿಲ್ ನಟ ಒಂದು ಫ್ಯಾನ್ಸ್ ಬಗ್ಗೆ ಸ್ವಲ್ಪ ಹೇಳಿದಾಗ್ರು ಅವಾಗ ಒಂಥರ ಟಾನ್ ಕೊಟ್ರು, ಓ ಹಾಗೇನಾ ಹಾಗೆ ಈಗ ಅಂತ ಒಂಥರ ತರ ಫೋಟೋ ಮಾಡಕ್ ಟ್ರೈ ಮಾಡಿದ್ರು ಅಂತ ಹೇಳ್ಬೋದು. ಮತ್ತೆ ಅದರಲ್ಲಿ ಬಂತಂದ್ರೆ ಕಾವ್ಯ ನಿಷೇಧಾದ್ರು ಕೂಡ ಏನೋ ಸರಿ ಇಲ್ಲ ಹಾಗೆ ಈಗ ಅಂತ ಒಂಥರ ಫೋಟೋ ಕೊಡ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಗಿಲ್ ನಟ ಕಂಡ್ರೆ ಇದು ಇವ್ರಿಗೆ ಧನುಷ್ ಅವ್ರು ಮಾತ್ರ ಉರ್ಕೊಂಡ್ ಸಾಯ್ತಾರ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟ ದಿನ ಆಡ್ಕೊಂಡ್ ರೀತಿನೇ ಬೇರೆ ಇತ್ತು, ಇವಾಗ ಫಿನಾಲ್ಗೆ ಹತ್ರ ಬರೋಗಿ ಈ ರೀತಿ ಒಂಥರ ಮಾತಾಡ್ತಿರಲ್ಲ, ಯಾಕೋ ಒಂಥರ ಹೊಟ್ಟೆ ಕಿಚ್ಚದೆ ಮಾತಾಡ್ತಾರ ಅಂತ ನನಗೆ ಅನಿಸ್ತದೆ. ತಿಳಿಸ್ಕೊಡ್ತೇನೆ ಏನಂತಾರೆ, ಧನುಷ್ ಅವರು ಇದಾರಲ್ಲ ಅವ್ರು ಒಂಥರ ಏನೋ ಗಿಲ್ ನಟ ನೋಡ್ಕೊಂಡು ಒಟ್ಟು ಉರ್ಕೊಂತಾರೆ ಅಂತ ಹೇಳ್ಬೋದು. ಒಂಥರ ಅಂದ್ರೆ ಧನುಷ್ ಇವ್ರು ಗಿಲ್ ನಟ ಎಲ್ಲರಿಗೂ ಯಾವ ರೀತಿ ಟಕ್ಕರ್ ಕೊಡ್ತಾರಲ್ಲ ಅದ್ರಿಗೂ ಅಂತಂದ್ರೆ ಎಲ್ಲ ರೀತಿ ಮತ್ತೆ ಎಲ್ಲರಿಗೂ ಪಂಚ್ ಎಲ್ಲ ಕೊಡಿದ್ರಲ್ಲಿ ಗಿಲ್ಲಿ ಮಿಸ್ಸಿಮ್ ಅಂತ ಗೊತ್ತೇ ಇದೆ. ಒಟ್ಟು ಇವ್ರೇನೋ ಅವ್ನ ತರನೇ ಆಗ್ಬೇಕಂತ ಟ್ರೈ ಮಾಡಕ್ ನೋಡ್ತಾರೆ, ಯಾಕಂದ್ರೆ ಅವ್ರ ತರ ಆಗಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಇಷ್ಟು ದಿನ ಒಳ್ಳೇದಂತ ಕೇಟ್ ಒಂಥರ ಏನೋ ನಾಟಕ ಬಂದಿದ್ರೆ ಅಂತ ನನಗೆ ಅನಿಸ್ತಾ ಇದೆ. ಒಟ್ಟಾರೆ ಧನುಷ್ ಕೂಡ ಅವ್ರು ಆಡ್ತಿರೋದು ಫೇಕ್ ಅದ್ರ ಬಗ್ಗೆ ನೀವು ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಇದರಲ್ಲಿ ಗಿಲ್ ನಟನ ಜೊತೆ ಮಾತಾಡ್ತಿದ್ದಲ್ಲ, ಮತ್ತೆ ಎಲ್ಲ ಬಂದ ನೋಡಿ ಗಿಲ್ ನಟನ ಜೊತೆನೇ ಇರ್ತಾರೆ. ಅವ್ರ ಪಕ್ಕನೇ ಕೂತ್ಕೊಂಡಿರ್ತಾರೆ, ನೋಡಿದ್ರೆ ಯಾವ್ದೇ ರೀತಿ ನೋಡಿದ್ರು ಅವ್ನ ಪಕ್ಕ ಒಂಥರ ಒಳ್ಳೆ ರೀತಿ ನಡೆಸ್ತಿದಾರೆ ಅಂತ ನನಗೆ ಅನಿಸ್ತಾ ಇದೆ ಧನುಷ್ ಅವರು. ಧನುಷ್ ಮಾತ್ರ ಈ ರೀತಿ ಮಾಡ್ತಾ ಇದೆ ಯಾಕೋ ನಂಗೆ ಸರಿ ಅನಿಸಲ್ಲ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ತಪ್ಪದೆ ಕಮೆಂಟ್ ಮಾಡಿ. ಧನುಷ್ ಅವರು ಫೇಕ್ ಆಟ ಆಡ್ತಿದ್ರ ಅಥವಾ ಅವ್ರ ವ್ಯಕ್ತಿತ್ವನ ಹಾಗೇನಾ ಅದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದರಲ್ಲಿ ಅದು ಅಷ್ಟೇ ಅಲ್ಲದೆ ಇದರ ಫ್ರೇಮ್ ದಲ್ಲಿ ಫೋಟೋ ತಗೊಂಡ್ರಲ್ಲ ಅದರಲ್ಲೂ ಕೂಡ ಧನುಷ್ ಅವ್ರು ಮತ್ತೆ ಕಾವೇರನೇನ ಗಿಲ್ ನಟ ಹೋಗದೆ ಹೋಗೋದ ಹತ್ರ ಏನು ಮಾಡ್ತಾರ ಅಂತ ಹೇಳ್ಬೋದು, ಟ್ರೈ ಮಾಡ್ತಾರ ಅಂತ ಹೇಳ್ಬೋದು. ಅದರ ಒಂಥರ ಕಾವೇರಿ ಹೇಳ್ತಾರೆ, ಯಾಕೆ ಈ ರೀತಿ ಮಾಡ್ತಿದ್ಯಾ ಅಂತ ಒಂಥರ ಟಕ್ಕರ್ ಕೊಟ್ಟೋತರ ಹೇಳ್ಬೋದು. ಒಂದು ಅಷ್ಟೇ ಅಲ್ಲದೆ ಮತ್ತೆ ಇರೋ ಧನುಷ್ ಅವರು ಯಾವ ರೀತಿ ಅಂದ್ರೆ ಒಂಥರ ಹೊಟ್ಟೆ ಕಿಚ್ಚು ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತದೆ. ಇವ್ರು ರಘು ಬಂತ ಎಲ್ಲ ಫ್ರೇಮ್ ಫೋಟೋದಲ್ಲಿ ಕೂಡ ಹೇಳಿದ್ದಾರೆ, ಅವ್ರನ್ನ ಇವ್ರು ಕರೀತಾರಲ್ಲ, ಕಾವೇರಿ ಮಾತ್ರ ಅಷ್ಟೇ ಕರೆದ್ರೆ ಗಿಲ್ನ ಸರಿಯಾಗಿ ತೊಳಿಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ಹೊಟ್ಟೆ ಕಿಚ್ಚು ಪಡ್ತಾವ್ರ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆದ್ರೂ ಕೂಡ ಗಿಲ್ ನಟ ಅವರು ಅವ್ರ ಮುಂದೆ ಕರ್ಕೊಂಡು ಕಾವೇರಿ ಜೊತೆ ಮುಂದೆ ಹೋಗಿ ಫ್ರೇಮ್ ಆಫ್ ಫೋಟೋ ತಗೋಸ್ಕೊಂಡು ತಿಳ್ಬೋದು. ಇದು ಒಟ್ಟಾರೆ ಹೇಳ್ಬೇಕಂದ್ರೆ ಕಾವ್ಯ ಮತ್ತು ಗಿಲ್ಲಿ ಅವರು ಸೇರಿದ್ರೆ ಒಂಥರ ಏನೋ ಬೇರೆ ರೀತಿಯ ಒಂಥರ ಏನೋ ಅಸೂಯೆ ಪಡ್ಕೊಂತಿದ್ದಾರೆ ಅಂತ ನನಗೆ ಅನಿಸ್ತದೆ ಧನುಷ್ ಅವರು. ಬಟ್ ಇವ್ರಿಬ್ಬರು ಮಧ್ಯೆ ಒಂದ್ ಸ್ವಲ್ಪ ಜಗಳ ಹತ್ಬೇಕು, ಇವ್ರ ಫ್ರೆಂಡ್ಶಿಪ್ ಹಾಳು ಮಾಡ್ಬೇಕು ಅಂತಾನೆ ಟ್ರೈ ಮಾಡ್ತಾರೆ ಅಂತ ನನಗೆ ಅನಿಸ್ತದೆ ಧನು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಫ್ರೆಂಡ್ಸ್. ಇದರಲ್ಲಿ ಧನು ಅವ್ರು ಆಡ್ತಿದ್ರು ಸರಿನಾ, ಮತ್ತೆ ಈ ರೀತಿ ಒಂಥರ ಬೇರೆ ರೀತಿ ಹೊಟ್ಟೆ ಕಿಚ್ಚು ಪಡ್ತಾವಲ್ಲ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಬಂತಂದ್ರೆ ಕಾವೇರಿ ಹೇಳ್ತಾರೆ ಇದೇ ರೀತಿಯನ್ನು ಮಾಡ್ಕೊಂಡ್ರೆ ನನಗೆ ಹೊರಗಡೆ ಹುಡುಗ ಸಿಗಲ್ಲ ಹಾಗೆ ಹೀಗೆ ಅಂತ ಒಂಥರ ಕಾಮೆಂಟ್ ರೀತಿಯಲ್ಲಿ ಹೇಳ್ತಾರೆ ಅಂತ ಹೇಳ್ಬೋದು. ಅದಕ್ಕೆ ಗಿಲ್ ನಟ ಅವ್ರ ಅಕೌಂಟ್ ಟಕ್ಕರ್ ಕೊಡ್ತಾರೆ, ಏನಂದ್ರೆ ನಾನೇ ಇದನ್ನೆಲ್ಲ ಮತ್ತೆ ಬೇರೆ ಹುಡುಗ ಹಾಕ್ಬೇಕು ನಿಂಗೆ ಅಂತ ಹೇಳಿದಾಗ ನೀನೆಲ್ಲ ಬೇಡ ನಂಗೆ ಅಂತ ಒಂಥರ ಏನೋ ಬೇರೆ ರೀತಿ ಹೇಳ್ತಾರೆ ಅಂತ ಹೇಳ್ಬೋದು ಕಾವ್ಯ ಅವರು ಇದರಲ್ಲಿ.
ಅವಕಾಶ ತಿಳಿಸ್ಕೊಟ್ಟಿದ್ನಲ್ಲ ಹಿಂಗೆ ಧನುವ್ರು ಯಾವ ರೀತಿ ಮಧ್ಯಕ್ಕೆ ಬಂದಂತ ತಿಳಿಸ್ಕೊಡ್ತೆ ಅಂತ ಹೇಳಿದ್ನಲ್ಲ. ಅದರ ಬಂದ್ರಲ್ಲಿ ಧನುಷ್ ಅವ್ರು ಯಾವ ರೀತಿ ಅಂದ್ರೆ ಒಂಥರ ಯಾವ ರೀತಿ ಕ್ಯಾರೆಕ್ಟರ್ಸ್ ಇರ್ಬೇಕಂದ್ರೆ ಗಿಲ್ ನಟಂಗೆ ಒಂಥರ ಇವನು ಮುದುಕುನ್ ತರ ಇರ್ಬೇಕು ಅಂದ್ರೆ ಆರೋಗ್ಯ ತರ ಇರಬೇಕು, ಬೆಡ್ ಮೇಲೆ ಮಾಡ್ಕೊಂಡಿರ್ಬೇಕು ಅಂದ್ರೆ ಅಡಿಗೆ ಮಾಡುವಾಗ ಆಯ್ತೇನೆ ಆಯ್ತೇನೆ ಅನ್ನೋ ಥರ ಇಷ್ಟೇ ಡೈಲಾಗ್ ಕೊಡ್ಬೇಕು ಇವನ್ಗೆ ಕ್ಯಾರೆಕ್ಟರ್ ಇಲ್ಲಿ ಅಂತಂದು ಹೇಳ್ತಾರೆ. ಅದೇ ರೀತಿ ಇವರು ಗಿಲ್ ನಟ ಅವ್ರ ಅದು ಬೇಡ ನಂಗೆ ತಾತ ಏನು ಕ್ಯಾರೆಕ್ಟರ್ ಅಲ್ಲಿ ಇತ್ತಲ್ಲ ತಾತನ ವಿಷಯದಲ್ಲಿ ಅವ್ನು ಮಾತ್ರ ಕೋಮಕ್ಕೂ ಇರ್ಬೇಕು, ಆ ರೀತಿ ಕ್ಯಾರೆಕ್ಟರ್ ಸಿಕ್ಕರು ಪರವಾಗಿಲ್ಲ ಅಂತ ಒಂಥರ ಟಾಂಟ್ ಕೊಡ್ತಾರೆ ಅಂತ ಹೇಳ್ಬೋದು. ಒಂಥರ ಏನಂದ್ರೆ ಇವ್ರಿಗೆ ಧನುಷ್ ಅವ್ರಿಗೆ ಮಾತ್ರ ಮಕ್ಕ ಹೊಡೋದಂತರ ಆಯ್ತು ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಇವರು ಈ ರೀತಿಯಿಂದ ಹೊಟ್ಟೆಗೆ ಚಂದ ಯಾಕೆ ಮಾಡ್ತಾರೆ ನಂಗಂತೂ ಗೊತ್ತಾಗ್ತಿಲ್ಲ. ಅಷ್ಟೇ ಬಂತಲ್ಲ ಹುಡುಗಿ ಕೂಡ ಹೇಳ್ತಾಳೆ ಏನಂದ್ರೆ ಇಲ್ಲ ಬಿಳಿ ಗಡ್ಡ ಬಿಳಿ ಮೂಸಿ ಅಂದ್ರೆ ಇದು ಇರ್ಬೇಕು, ಹಾಗೆ ತಾತನ ಕ್ಯಾರೆಕ್ಟರ್ ನಿಮ್ಗೆ ಸೂಟ್ ಆಗುತ್ತೋ ಇಲ್ಲ ಅಂತ ಬಗ್ಗೆ ಸ್ವಲ್ಪ ಟಕ್ಕರ್ ಕೊಡ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆ ಆ ಹುಡುಗಿ ಬಂದ ಸುಟ್ಟು ನೋಡ್ತಾ ಹೇಳ್ತಾಳೆ ಬರೀ ಗಿಲ್ಲಂಡ್ಗೆ ಸ್ವಲ್ಪ ಟಕ್ಕರ್ ಕೊಡೋ ರೀತಿನ ಮಾತಾಡಿದಾರೆ ಅಂತ ನನಗನ್ನಿಸ್ತದೆ. ಇವರು ಒಟ್ಟಾರೆ ಏನಂತಂದ್ರೆ ಒಂಥರ ಅಸೂಯೆ ಪಡ್ಕೊಂತಿದ್ದಾರೆ ಅಂತ ನನಗನ್ಸುತ್ತೆ. ಧನುಷ್ ಕೂಡ ಅಂತೂ ಒಂಥರ ಏನೋ ಇಷ್ಟು ದಿನ ಆಡ್ತಿದ್ದ ಒಂಥರ ಒಳ್ಳೆ ಒಂಥರ ಕ್ಯಾರೆಕ್ಟರ್ ಇದ್ದಲ್ಲ, ಅದ್ರಾಗ ಗೊತ್ತಾಗುತ್ತೆ ಅವ್ನು ಹೊರಗಡೆ ಜನಕ್ಕೆ ಯಾವ ರೀತಿ ಕೆಟ್ಟವನಿದ್ದಾನೆ ಯಾವ ರೀತಿ ಒಳ್ಳೆಯದು ಅಂತ ಗೊತ್ತೇ ಆಗುತ್ತೆ. ಮನೇಲಿ ಇದ್ದಂಗೆ ಅವ್ರ ಮನೆಯವ್ರು ಎಲ್ಲ ಅನ್ಕೊಂಡ್ಬಿಟ್ಟಾರೆ ಧನುಷ್ ಕೂಡ ಒಳ್ಳೆಯವನು ಹಾಗೆ ಈಗ ಅಂತಂದು. ಆದ್ರೆ ಆ ರೀತಿ ಇಲ್ಲ ಅಂತ ನನಗೆ ಅನಿಸ್ತದೆ ಇದ್ರ ಬಗ್ಗೆ. ಅದಕ್ಕೆ ಧನುಷ್ ಕೂಡ ಅವರು ಒಂದು ಟಕ್ಕರ್ ಕೊಡ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ, ಓ ಈ ಸೀರಿಯಲ್ ಅನ್ನು ಆ ರೀತಿ ಮಾಡ್ಕೊಂಡಿದ್ಯಾ ತುಂಬಾ ಕಷ್ಟ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಧನುಷ್ ಅವರು. ಅದಕ್ಕೆ ಗಿಲ್ ನಟ ಅವರು ಒಂದು ಟಕ್ಕರ್ ಕೊಡ್ತಾರೆ ಯಾವ ರೀತಿ ಅಂದ್ರೆ, ಇಲ್ಲ ನಂಗೆ ಅದೇ ರೀತಿ ಕ್ಯಾರೆಕ್ಟರ್ ಕೊಟ್ಬಿಟ್ರೆ ಆರಾಮ್ಸೆ ಮಾಡ್ಕೊಂಡ್ಬಿಟ್ರೆ ಹಾಗೆ ಹೋಗ್ಬಿಟ್ಟು ಸಂಬಳ ಇಳಿಸ್ಬೋದಲ್ಲ ಅಂತ ಒಂಥರ ಬೇರೆ ರೀತಿ ಕಾಮಿಡಿ ರೀತಿಯಲ್ಲಿ ಹೇಳ್ತಾರೆ ಅಂತ ಹೇಳ್ಬೋದು. ಅದು ಇವ್ರಿಗೆ ತಡ್ಕೊಳಕ್ಕಾಗಿಲ್ಲ. ಓ ಹಾಗಾದ್ರೆ ಈ ರೀತಿ ಹೇಳೋದಷ್ಟು ಸುಲಭ ಇಲ್ಲಪ್ಪ ಅಲ್ಲಿ, ಹಾಗೆ ಅಂದ್ರೆ ಕ್ಯಾರೆಕ್ಟರ್ ಯೂಸ್ ಮಾಡುವಾಗ ಅಂದ್ರೆ ಆಕ್ಟಿವ್ ಆಗಿರಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದರಲ್ಲಿ, ನೀವು ಹೇಳಿದ್ರೆ ಸುಲಭ ಇಲ್ಲ ಅಲ್ಲಿ ಅಥವಾ ಆ ರೀತಿ ನಟನೆ ಮಾಡ್ಬೇಕಾದ್ರೆ ಸ್ವಲ್ಪ ತುಂಬ ಎಫರ್ಟ್ ಹಾಕಬೇಕು ಹಾಗೆ ಈಗ ಒಂಥರ ಹೊಟ್ಟೆ ಹೊರ್ಕೊಂಡು ಹೇಳ್ತಾರೆ ಅಂತ ಹೇಳ್ಬೋದು. ಅದಕ್ಕೆ ಎಲ್ಲರೂ ಕೂಡ ಹೇಳ್ತಾರೆ ಏನಂತ ಹೇಳಿದ್ರೆ ಇದರಲ್ಲಿ ಒಂದೇಳೆ ಏನು ಈ ಹುಡುಗಿ ಅಂದ್ರೆ ರಾಣಿ ಅನ್ನೋ ಸೀರಿಯಲ್ಗೋಸ್ಕರ ಪ್ರಮೋಷನ್ ಬಂದಿದಲ್ಲ ಅವ್ರ ಅಮ್ಮ ಮತ್ತು ಅವ್ರ ಮಗಳು. ಅದಕ್ಕೆ ಅವರು ಹೇಳ್ತಾರೆ ಏನಂತ ಮನೆಯವರು ಇರೋರೆಲ್ಲ ಒಂದ್ ವೇಳೆ ಇವರು ರಾಣಿ ಸ್ವಲ್ಪ ದೊಡ್ಡವಳಾದ್ಮೇಲೆ ಒಂಥರ ಅವ್ರ ಅಪ್ಪನ ಕ್ಯಾರೆಕ್ಟರ್ ಯಾರಂದ್ರೆ ಗಿಲ್ಲಂಡ ಕೊಡ್ಬೋದು ಅಂತ ಒಂಥರ ಕಾಮಿಡಿ ರೀತಿ ಮಾಡ್ತಾರೆ ಅಂತ ಹೇಳ್ಬೋದು ಈ ಎಪಿಸೋಡ್ ಅಲ್ಲಿ ಮಾತ್ರ. ಇದ್ರಲ್ಲಿ ಬಂದವ್ರೆ ರಾಣಿ ಸೀರಿಯಲ್ ಬಗ್ಗೆ ಒಂಥರ ಅವ್ರ ಅಮ್ಮ ಮತ್ತೆ ಅವ್ರ ಮಗಳಿದಾರಲ್ಲ, ಅದ್ರಲ್ಲಿ ಬಂದ ಇವಳು ಅವ್ರ ಅಂದ್ರೆ ರಾಣಿ ಇದ್ದವಳು ಅಂದ್ರೆ ದೊಡ್ಡವಳಾದ್ಮೇಲೆ ಸ್ವಲ್ಪ ಅವ್ರ ಅಪ್ಪನ ಕ್ಯಾರೆಕ್ಟರ್ ಗಿಲ್ಲಂಡ್ ಅಂತ ಸೇರಿಸಿದಾಯ್ತು ಹಾಗೆ ಅಂತ ಮನೆಯವರೆಲ್ಲ ಹೇಳ್ತಾರೆ. ಅದಕ್ಕೆ ಅವ್ರು ಧನುಷ್ ಅವರು ಒಂಥರ ಯಾವ ರೀತಿ ಟಾನ್ ಕೊಡ್ತಾರೆ ಅಂತ ಹೇಳಿದವ್ರೆ, ಇಲ್ಲ ಇವ್ನು ಬೇಡ ಹಾಗಾದ್ರೆ ಬೇರೆ ಯಾರು ಸಿಕ್ಕರು ಪರವಾಗಿಲ್ಲ ಅಂತ ಹೇಳ್ತಾರೆ. ಮತ್ತೆ ಅದರಲ್ಲಿ ಕೂಡ ಏನೋ ಒಂಥರ ಏನೋ ಇವ್ನು ಬೇಡ ಬೇರೆಯವ್ರು ಯಾರು ನಡೀತಿದೆ ಅಂತ ಹೇಳ್ತಾರೆ. ಇದರಲ್ಲೇ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ಹೊಟ್ಟೆ ಕಿಚ್ಚು ಪಡ್ತಾರೋ ಅಂತಂದು. ಅದರ ಬಂದು ಕಾವೇರಿ ಹೇಳ್ತಾರೆ ಏನಂದ್ರೆ ಇನ್ನ ಅದು ಪ್ರೋಮೋದಲ್ಲಿ ಅಷ್ಟೊಂದು ಅಪ್ಪನ ಕ್ಯಾರೆಕ್ಟರ್ ಏನು ತೋರಿಸಿಲ್ಲ, ಮುಂದೇನು ಅಪ್ಪನ ಕ್ಯಾರೆಕ್ಟರ್ ತೋರಿಸಿದ್ರೆ ಏನಾಗಲ್ಲ ಇವ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಅಂತ ಹೇಳ್ತಾರಲ್ಲ. ಅದಕ್ಕೆ ರಾಣಿಯವ್ರ ಅಮ್ಮ ಹೇಳ್ತಾರೆ ಬೇಡ ಬೇಡ ಆ ರೀತಿ ಏನು ಬೇಡ ಇವ್ರು ಅಂತಂದು ಅವರು ಒಂಥರ ಟಾನ್ ಕೂತಾರ ಅಂತ ಹೇಳ್ಬೋದು. ತರ ಹೇಳ್ಬೇಕು ಮನೆಯವರೆಲ್ಲ ಕೇಳ್ಬಿಟ್ಟು ಒಂಥರ ಏನೋ ಅಪ್ಪನ ಕ್ಯಾರೆಕ್ಟರ್ ಬೇಡ ಅನ್ನೋ ತರ ಚೀಪಾಗಿ ಮಾತಾಡ್ತಂತ ತಿಳ್ಕೊಂಡ ಅಂತ ಹೇಳ್ಬೋದು ಅನ್ನೋರು. ಏನು ಇವ್ನಿಗೆ ಹೆಂಗ್ ಗೊತ್ತು ಹೊರಗಡೆ ಯಾವ ರೀತಿ ಹೀರೋ ಇದಾರೆ ಅಂತಂದು ಇವ್ರಿಗೇನ ಅಪ್ಪನ ಕ್ಯಾರೆಕ್ಟರ್ ಮಾಡ್ಬೇಕಂತ ಏನಿಲ್ಲ, ಈ ಹೊರಗಡೆ ಬರ್ತಿದ್ದಂಗೆ ಗೊತ್ತಾಗುತ್ತೆ ಯಾವ ರೀತಿ ಅವ್ರು ಹೀರೋ ತರ ಇದಾರೆ ಅಂತ ಗೊತ್ತೇ ಆಗುತ್ತೆ. ಒಂದ್ ವೇಳೆ ಇವ್ರು ಫ್ಯಾನ್ ಆಫ್ ಫಾಲೋವರ್ಸ್ ನೋಡ್ತಾರೆ ಗಿಲ್ನಾಟದಲ್ಲಿ ಎಲ್ಲದರಲ್ಲಿ ಬೆಸ್ಟ್ ಇದಾರೆ ಅಂತ ಆಲ್ಮೋಸ್ಟ್ ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ ಅಂತ ಹೇಳ್ಬೋದು. ಅದು ಬಂದ್ರೆ ಆ ಹುಡುಗಿ ಒಂದ್ ಹೇಳ್ತಾರೆ ಏನಂತ ಹೇಳಿದ್ರೆ ಇದರಲ್ಲಿ ತಾತನ್ ಕ್ಯಾರೆಕ್ಟರ್ ನೀವೇ ಮಾಡ್ಬೇಕು, ಅದು ಯಾರಂತ ತಿಳಿಸ್ಕೊಡ್ದವ್ರೆ ಇಲ್ಲ ಅದು ಏನ್ ರಘು ಸರ್ಗೆ ಹೇಳ್ತಾ ಇದೆ ಹಂಗಂತ ಗಿಲ್ಲಿ ಅವ್ರು ಟಾಂಟ್ ಕೊಡ್ತಾರೆ ಅಂತ ಹೇಳ್ಬೋದು. ಅದಕ್ಕೆ ಅವ್ರ ಹುಡುಗಿ ಹೇಳ್ತಾರೆ ಇಲ್ಲ ನೀವು ಮಾಡ್ಬೇಕು ತಾತನ್ ಕ್ಯಾರೆಕ್ಟರ್ ಹಾಗೆ ಅಂತಂದು ಒಂಥರ ಟಾಂಟ್ ಕೊಡ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕು ಈ ಸೀರಿಯಲ್ ಪ್ರಮೋಷನ್ ಬಂದಿದ್ರಲ್ಲ ರಾಣಿ ಅನ್ನೋದು, ಅದರಲ್ಲಿ ಬಂತ ಹುಡುಗಿ ಆಲ್ಮೋಸ್ಟ್ ಎಲ್ಲ ಗಿಲ್ಲಿ